ರಾಶಿ ಚಕ್ರದಾಗ ಯಾವ ರಾಶಿ ಮಂದಿ ಹೆಂಗಿರ್ತಾರೆ ಮತ್ತು ಯಾಕೆ ಹಂಗಿರ್ತಾರೆ ನಾವು ನೋಡ್ಕೊತ ಹೋಗ್ತೇವೆ. ಮೇಷರಾಶಿ ಗಂಡಿದ್ದು ಮಕರ ರಾಶಿ ಹೇಳ್ತಿದ್ರೆ ಏನಾಗ್ತದೆ? ವಾಟ್ಸ್ ಯುವರ್ ಪ್ರಾಬ್ಲಮ್? ಅವ್ರು ಹೇಳಿದ್ರೆ ಇಲ್ರಿ ಇವ್ರು ಕಿಟಕಿ ಬಾಗಿಲ ಹಾಕಂತಾರೆ, ಇವ್ರು ತೆಗಿ ಅಂತಾರೆ. ಅದಕ್ಕೆ ಮೇಷ ಹೇಳ್ತಾರೆ, ನನ್ನ ಮಾತು ಕೇಳ್ರಿ, ಮೊದಲ ಕಿಟಕಿ ಬಾಗಿಲ ಹಾಕ್ರಿ, ಈಕಿ ಸಾಯ್ಲಿ, ಆಮೇಲೆ ಕಿಟಕಿ ಬಾಗಿಲ ತೆಗಿರಿ, ಈಕಿ ಸಾಯ್ಲಿ, ನಮ್ಮ ಪ್ರಯಾಣ ಆರಾಮಾಗ್ತದೆ ಅಂತ ಹೇಳ್ತದೆ. ನಾ ಮತ್ತು ಆಂಟಿ ಏನು ಕೇಳ್ತಾಳು ಅಂತ ಹೆದರ್ಕೋತ ಹೋದೆ. ಏನು ಕೇಳಿರ್ಬೇಕು ಹೇಳ್ರಿ? ಯಶವಂತ್, ನಿಜ ಹೇಳಿ, ನಾನು ಚೆನ್ನಾಗಿ ಕಾಣ್ತೀನೋ ಏನು ನನ್ನ ಸಸಿ ಚೆನ್ನಾಗಿ ಕಾಣ್ತಾಳೆ? ಆಕಿದ ಅವತ್ತು ಪಾಪ ಬ್ರೈಡಲ್ ಮೇಕಪ್ ರೀ. ನಾ ಎದಕ್ಕೆ ಸುಳ್ಳ ಆಂಟಿ ಜೊತೆಗಲ್ಲ, ಆಂಟಿ ನೀವು ಮಸ್ತ್ ಕಾಣಿಸ್ತೀರಿ ಅಂದೆ. ಅಲ್ವೇ ಒಂದು ನಿಮಿಷ ಇರ್ರಿ, ನಾನು ನನ್ನ ಯಜಮಾನ್ರನ್ನ ಕರಿತೇನೆ, ಅವ್ರಿಗೆ ಇದನ್ನು ಹೇಳ್ರಿ. ಈಗ ನಾವು ಯಾವುದರ ಗಂಡಗೆ ನೀನು ಹೇಳ್ತಿ ಮಸ್ತ್ ಕಾಣಿಸ್ತಾಳ ಅಂತ ಹೆಂಗೆ ಹೇಳಿದ್ರಿ? ಅದು ಅವ ಏನೂ ಕೇಳ್ದೆ ಹಂಗೆ. ಅದ್ರಾಗ ಅವ ಮೇಷರಾಶಿಯವಾಗಿದ್ದರೆ ವಿಚಾರ ಮಾಡ್ರಿ ನೀವು ನಮ್ಮ ಪರಿಸ್ಥಿತಿ ಏನಂತ. ಇಂಥದ್ದು ಒಂದು ಸಮಾರಂಭ, ಅದ್ರಾಗ ಒಬ್ಬ ವೃಶ್ಚಿಕ ರಾಶಿಯ ಓಡಾಡ್ಲಿಕ್ಕತ್ತಿದ್ದ. ಅವನದು ಪ್ಯಾಂಟ್ ಲೂಸ್ ಇತ್ತು ಪಾಪ, ಹಗಲೆಲ್ಲ ಮೇಲೆ ರಿಸ್ಕೋತ ಹಿಂಗೆ ಓಡಾಡ್ತಿದ್ದವ. ಒಬ್ಬ ಫ್ರೆಂಡ್ ಬಂದು ಕೇಳ್ದ, ಹಂಗೆ ಯಾಕೆ ಮಾಡ್ತಿದ್ದೆ, ಎಷ್ಟು ವಿಚಿತ್ರ ಕಾಣಿಸ್ತದೆ ಗೊತ್ತೇನ? ಬಿಡ್ಲೇನ ಇನ್ನೂ ವಿಚಿತ್ರ ಕಾಣಿಸ್ತದೆ ನೋಡಿ. ಒಂದು ಸತಿ ಏನಾಯ್ತು, ಮಕರ ರಾಶಿ ಒಬ್ಬ ಹುಡುಗ ಬೆಂಗಳೂರಿಗೆ ನೌಕರಿ ಮಾಡ್ಲಿಕ್ಕೆ ಬಂದ. ಅವ್ನು ಫಸ್ಟ್ ಜಾಬು, ಚಲೋ ಜಾಬ್ ಸಿಕ್ಕಿತ್ತು, ಭಯಂಕರ ಪ್ರಯತ್ನ ಮಾಡಿ ಹಿಡ್ದಿದ್ದ. ತನ್ನ ಮೊದಲನೇ ಸಂಬಳದೊಳಗೆ ತಾಯಿಗೆ ಒಂದು ಸೀರೆ ಕಳಿಸಿದ್ರಾತಂತ ವಿಚಾರ ಮಾಡಿ ಸಿಲ್ಕ್ ಅಂಗಡಿಗೆ ಹೋಗಿ ಒಂದು ಸೀರೆ ಖರೀದಿ ಮಾಡ್ದೆ. ಅದನ್ನು ಪ್ಯಾಕ್ ಮಾಡೋ ಮುಂದೆ ನೋಡ್ತಾನೆ, ಅದ್ರ ಮೇಲೆ 1500 rupees ಅಂತ ಬರೆದಿದ್ರು. ಇಂಥ ಕಾಸ್ಟ್ಲಿ ಸೀರೆ ಕಳಿಸಿದ್ರೆ ನಮ್ಮ ತಾಯಿ ಬೈತಾರಂತ ಹೇಳಿ, ಸರ್ ಒಂದು ಕೆಲಸ ಮಾಡಿರಿ, ಆ ಲೇಬಲ್ ತೆಗೆದು 500 ರೂಪಾಯಿದೊಂದು ಚೀಟಿ ಹಚ್ಚಿಬಿಡ್ರಿ ಅಲ್ಲಿ ಅಂತ. ಆತು ಅಂದರು. 500 ರೂಪಾಯಿದೊಂದು ಚೀಟಿ ಹಚ್ಚಿ ಕಳಿಸಿದ್ರು. ಮುಂದೆ 15 ದಿವಸದ ಮೇಲೆ ಉತ್ತರ ಬಂತು, ಮಗನ ನೀ ಕಳಿಸಿದ ಸೀರೆ ಭಾಳ ಚಲೋ ಅದ, ಎದ್ರಿಗೇನು ಮನೆ ಶಾರದಾ ಬಾಯರಿಗೆ ಲೈಕ್ ಆಗ್ಯದ, ಅದಕ್ಕೆ 600 rupees ಮಾರೇನೆ ಅದನ್ನ. ಇನ್ನು ಕುಂಭರಾಶಿ ಗಂಡ, ಕುಂಭರಾಶಿ ಹೆಂಡ್ತಿ ಭಾರಿ ಇರ್ತಾರೆ. ಅವ್ರ ಮನೆಯೊಳಗೆ ಒಂದು ಭಯಾನಕ ಶಾಂತತೆ ಇರ್ತದೆ. ನೀವು ಟಿಪಿಕಲ್ ಮೀನ ರಾಶಿಯವ್ರು ನೋಡ್ಬೇಕಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕ್ರಿ. ಆ ದೇವಸ್ಥಾನದೊಳಗೆ ಯಾರು ಹಿಂಗೆ ನಮಸ್ಕಾರ ಮಾಡಿ ಗಲ್ಲ ಬಡ್ಕೋತಿರ್ತಾರಲ್ಲ, ಅದು ಮೀನ. ಬೇರೆ ಬೇರೆ ರಾಶಿಯವ್ರು ಬೇರೆ ಬೇರೆ ಸ್ಟೈಲ್ನಾಗ ರೈಲ್ ಹತ್ತಾರ. ಅಬ್ಸರ್ವ್ ಮಾಡಿ ಏನಂದ, ಟ್ರೈನ್ ಇನ್ನೂ ಬಂದು ಪ್ಲ್ಯಾಟ್ಫಾರ್ಮ್ಗೆ ಬಂದು ನಿಂದಿರ್ತಿರ್ತದೆ. ಮೇಷ ರಾಶಿ ವೃಶ್ಚಿಕ ರಾಶಿ ಹೋಗಿ ಹತ್ತಿ ಸೀಟ್ ಹಿಡಿದ್ಬಿಟ್ರದವು. ಯಾಕಂದ್ರೆ ಮಂದಿನ ಹೆದರ್ತಾರೆ, ಸರಿಪಾ ಟಗರ್ ಬಂತು ಜಾಗ ಬಿಡೋದು. ಕರ್ಕ ರಾಶಿ ಮಾತ್ರ ಫುಲ್ ರಶ್ ನೋಡ್ತದೆ. ನನ್ನೂ ಒಳಗೆ ಕರ್ಕೋರ್ಲ ಪ್ಲೀಸ್. ಮಕರ ರಾಶಿ ಭಯಂಕರ ಪ್ರಯತ್ನಶೀಲ. ಅದು ಮುಂಜಾನೆ 3 ಗಂಟೆಗೆ ಎದ್ದು ಇನ್ನೊಂದು ಟ್ರೈನ್ ಹಿಡಿದು ಮೊದಲ ಚಿತ್ರದುರ್ಗಕ್ಕೆ ಹೋಗಿರ್ತದೆ, ಅಲ್ಲಿಂದ ಈ ಟ್ರೈನ್ ಹತ್ತಿ ಬರ್ತದೆ. ಆದರೆ ಸೀಟ್ ಸಿಗ್ತವೆ ಅನ್ನೋ ಗ್ಯಾರಂಟಿ ಇರಂಗಿಲ್ಲ. ಅದಕ್ಕೆ ಸಿಂಹರಾಶಿ ಮಾತ್ರ ನಿಂತು ಬಿಟ್ಟಿರ್ತಾರೆ ಹಿಂಗೆ. ಹಿಂದೆಯವ್ರು ಕೇಳ್ತಾರೆ, ಯಾಕೆ ಸರ್ ಹತ್ತಂಗಲ್ಲ, ರೂಲ್ಸ್, ಇಳಿಯೋರಿಗೆ ಜಾಗ ಬಿಡಿ, ನಾ ಬಿಟ್ಟೇನೆ. ವೃಷಭ ಲೇಡೀಸ್ ಕಂಪಾರ್ಟ್ಮೆಂಟ್ನಾಗ ಹತ್ತಿ ಬಂದ್ಬಿಡ್ತದೆ. ಒಬ್ಬ ಲೇಡಿ ಕಂಪ್ಲೇಂಟ್ ಮಾಡಂಗಲ್ಲ ಅವ್ರ ಮೇಲೆ. ಪ್ರಾಬ್ಲಮ್ ಬರೋದು ಕನ್ಯಾ, ಅದು ಬರ್ತದೆ ನೋಡ್ತದೆ, ಹತ್ಲು ಬ್ಯಾಡು. ಇದು ಮೈಸೂರಿಗೆ ಹೋಗ್ತದೋ ಬೆಂಗಳೂರಿಗೆ ಹೋಗ್ತದೋ ಡೌಟ್ ಮಾಡ್ಕೊತ ನಿಂತಿರ್ತದೆ. ರೈಲ್ ಹೋಗ್ತದೆ, ಕನ್ಯಾ ಅಲ್ಲೇ ಇರ್ತದೆ ಇನ್ನು. ಥ್ಯಾಂಕ್ ಯು ಸೋ ಮಚ್.